ಈಜುವ ಮನಸ್ಸಿದ್ದರೆ ಜ್ಞಾನಸಾಗರದಲ್ಲಿ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ. ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡು, ಆಡುವುದಿದ್ದರೆ ಅನುಭವದ ಮಾತುಗಳನ್ನು ಆಡು, ಕೇಳುವುದಿದ್ದರೆ ಸದುಪದೇಶಗಳನ್ನು ಕೇಳು, ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸು, ನುಂಗುವ ಇಚ್ಛೆ ಇದ್ದರೆ ಸಿಟ್ಟನ್ನೇ ನುಂಗು. ನೀರಿಗಿಂತ ತಿಳಿಯಾದದ್ದು ಜ್ಞಾನ, ಭೂಮಿಗಿಂತ ಭಾರವಾದದ್ದು ಪಾಪ, ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ, ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ, ಮಂಜಿಗಿಂತ ಹಗುರವಾದದ್ದು ಪುಣ್ಯ. ಗಾಳಿಗಿಂತ ವೇಗವಾಗಿರುವುದು ಮನಸ್ಸು, ತಾನಾಗೆ ಬರುವುದು ತಾರುಣ್ಯ ಮುಪ್ಪು. ಜ್ಞಾನದ ಜೊತೆಯಲ್ಲಿಯೇ ಬರುವುದು ಪಾಪ ಪುಣ್ಯ, ತಡೆಯಿಲ್ಲದೆ ಬರುವುದು ಆಸೆ ದುಃಖ, ಅನಿವಾರ್ಯವಾಗಿ ಬರುವುದು ಹಸಿವು ದಾಹ, ನಾಶಕ್ಕಾಗಿ ಬರುವುದು ದ್ವೇಷ ಸಿಟ್ಟು, ಸಮಾನಾಂತರದಲ್ಲಿ ಬರುವುದು ಹುಟ್ಟು ಸಾವು. ಮನುಷ್ಯನ ಶರೀರದ ಒಳಗೆ ಇರುವ ಆತ್ಮ ಮನುಷ್ಯನಿಂದ ಮಾಡಲ್ಪಟ್ಟ ಪಾಪ ಮತ್ತು ಪುಣ್ಯದ ಕರ್ಮಗಳನ್ನು ಶೇಖರಣೆ ಮಾಡುವ ಶಕ್ತಿ ಕೇಂದ್ರವಾಗಿರುತ್ತದೆ. ಮಾಡಿದ ಕರ್ಮಗಳು ಆತ್ಮದಲ್ಲಿ ಶೇಖರಣೆ ಆಗುವ ಕಾರಣ ಮನುಷ್ಯನು ಸದಾಕಾಲ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಮಾಡುತ್ತಿರುತ್ತಾನೆ. ತಿಳಿದುಕೊಳ್ಳಿ, ಸಮಯಾನುಸಾರ ಆತ್ಮದಲ್ಲಿ ಶೇಖರಿಸಲ್ಪಟ್ಟ ಪಾಪ ಮತ್ತು ಪುಣ್ಯದ ಅನುಸಾರ ಮನುಷ್ಯನು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಸುಖ ಮತ್ತು ದುಃಖ ಎರಡನ್ನೂ ಅನುಭವಿಸಬೇಕಾಗುತ್ತದೆ. ಮನುಷ್ಯನ ನರಮಂಡಲಕ್ಕೆ ಸಂಕೇತಗಳನ್ನು ಕಳಿಸಿಕೊಡುವ ಶಕ್ತಿ ಮೆದುಳಿನ ಒಳಗೆ ಇರುವ ಆತ್ಮಕ್ಕೆ ಮಾತ್ರ ಇರುತ್ತದೆ. ಆತ್ಮನಿಲ್ಲದ ಮೆದುಳು ಶರೀರಕ್ಕೆ ಯಾವ ಸಂಕೇತಗಳನ್ನು ಕಳಿಸುವುದಿಲ್ಲ. ಕಲ್ಲು ಹಾಸಿನ ಮೇಲೆ ನಿಶ್ಚಿಂತೆಯಿಂದ ಮಾಡುವ ನಿದ್ದೆ ಸುಖವೆನಿಸುತ್ತದೆ. ಸುಖದ ಸುಪ್ಪತ್ತಿಗೆಯಲ್ಲಿ ಆರಾಮದಾಯಕ ಹಾಸಿಗೆ ಇದ್ರೂ ಚಿಂತೆಯೊಂದಿದ್ದರೆ ಮಾಡಿದ ನಿದ್ದೆ ಹಿತವೆನಿಸುವುದಿಲ್ಲ. ಇದರಿಂದಲೇ ತಿಳಿಯುವುದು, ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸಿದಾಗ ಮಾತ್ರ ಮನಸ್ಸಿನಲ್ಲಿ ನಿಶ್ಚಿಂತೆಯಂತೆ ಮನೆ ಮಾಡಿರುತ್ತದೆ. ವಾಸ್ತವದಲ್ಲಿ ಸುಖ ಶಾಂತಿ ನೆಮ್ಮದಿ ಹೊರ ಜಗತ್ತಿನಲ್ಲಿ ಇರುವುದಿಲ್ಲ. ಸುಖ ಶಾಂತಿ ನೆಮ್ಮದಿಯನ್ನು ಸ್ಥಿರವಾದ ಮನಸ್ಸಿನ ಅನುಭವದಿಂದ ಮಾತ್ರ ತಿಳಿದುಕೊಳ್ಳಬಹುದು. 10 ನಿಮಿಷ ಸಾಧು ಸಂತರ ಎದುರು ಕೂತ್ಕೊಳ್ಳಿ. ನಮ್ಮ ಹತ್ತಿರ ಇರುವ ಎಲ್ಲ ಸಂಪತ್ತನ್ನು ದಾನ ಮಾಡಬೇಕು ಅನಿಸುತ್ತೆ. 10 ನಿಮಿಷ ರಾಜಕಾರಣಿಗಳ ಎದುರು ಕೂತ್ಕೊಳ್ಳಿ. ನಾವು ಇಲ್ಲಿವರೆಗೂ ಪಡೆದ ಶಿಕ್ಷಣ ವ್ಯರ್ಥ ಮತ್ತು ನಿರುಪಯೋಗಿ ಅನಿಸುತ್ತೆ. ನಿಮಿಷ ಶಾಸ್ತ್ರಜ್ಞರ ಎದುರಿಗೆ ಕೂತ್ಕೊಳ್ಳಿ. ಅಜ್ಞಾನ ಎಷ್ಟು ಅಗಾಧವಿದೆ ಎಂದೆನಿಸುತ್ತದೆ. 10 ನಿಮಿಷ ಒಳ್ಳೆಯ ಶಿಕ್ಷಕನ ಎದುರಿಗೆ ಕೂತ್ಕೊಳ್ಳಿ. ಮತ್ತೆ ವಿದ್ಯಾರ್ಥಿಯಾಗುವ ಪ್ರಬಲ ಇಚ್ಛೆ ನಿಮ್ಮದಾಗುತ್ತದೆ. ನಿಮಿಷ ರೈತ ಕೆಲಸಗಾರನ ಎದುರಿಗೆ ಕೂತ್ಕೊಳ್ಳಿ. ಅವರ ಪಡುವ ಕಷ್ಟದ ಎದುರಿಗೆ ನಮ್ಮ ಹಾರ್ಡ್ ವರ್ಕ್ ಏನೇನೂ ಅಲ್ಲ ಅನಿಸುತ್ತೆ. 10 ನಿಮಿಷ ಸೈನಿಕರ ಎದುರಿಗೆ ಕೂತ್ಕೊಳ್ಳಿ. ನೀವು ಮಾಡುತ್ತಿರುವ ಸೇವೆ ಸಮರ್ಪಣೆ ತ್ಯಾಗ ಏನೇನೂ ಅಲ್ಲ ಅನಿಸುತ್ತೆ. 10 ನಿಮಿಷ ಮಿತ್ರರ ಎದುರಿಗೆ ಕೂತ್ಕೊಳ್ಳಿ. ಸ್ವರ್ಗ ಇಲ್ಲೇ ಇದೆ ಎನ್ನುವ ಸಾಕ್ಷಾತ್ಕಾರ ನಿಮಗೆ ಆಗುತ್ತೆ. ಯಾಕೆಂದರೆ ಮನಸ್ಸು ಯಾವುದರ ಬಗ್ಗೆ ದೀರ್ಘವಾಗಿ ಯೋಚಿಸುತ್ತದೆಯೋ ಬುದ್ಧಿಯು ಅದೇ ದಾರಿಯಲ್ಲಿ ನಡೆಯಲು ಬಯಸುತ್ತದೆ. ಅಂಗಳದಲ್ಲಿ ಗರಿಕೆ ಹುಲ್ಲು ಬೆಳೆದಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಅದೇ ಥರ ಮೋಸ ಮಾಡುವವನ ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಒಳ್ಳೆಯವರ ಅಭಿವೃದ್ಧಿ ಹೊಂದುವುದಿಲ್ಲ. ನಿಮಗಾಗಿ ಯಾರು ಕಾಯುತ್ತಾರೆ ಅವರಿಗಾಗಿ ಬದುಕಿ. ನಿಮಗಾಗಿ ಯಾರು ಅಳುತ್ತಾರೆ ಅವರನ್ನು ನಗಿಸಲು ಪ್ರಯತ್ನಿಸಿ. ನಿಮಗಾಗಿ ಯಾರು ಪ್ರತಿ ನಿಮಿಷ ಹಂಬಲಿಸುತ್ತಾರೋ ಅವರನ್ನು ಮರೆಯದಿರಿ. ಜೀವನ ಪ್ರತಿ ಕ್ಷಣವೂ ಮೃದುತನದಿಂದ ಇರುವುದಿಲ್ಲ. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಬೇಗ ಅರ್ಥವಾಗುತ್ತದೆ. ಬದುಕಿನಲ್ಲಿ ನೀರಿನಂತಿರು, ನೀರಿನಂತೆ ಹರಿಯುತ್ತಲೇ ಇರು ಸದಾ. ಕಸ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿಯುತ್ತವೆ. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ. ಯಾಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ನಾಳೆ ಅವನು ನಿಮ್ಮ ಶತ್ರು ಆಗಬಲ್ಲ. ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ, ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಯಾದ ವಸ್ತುವು ಇನ್ನೊಂದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.
ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.